ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆ ಕೋಡ್ಲಾ ಇದರ ಅಡಿಯಲ್ಲಿ ನಡೀತಾ ಇರುವ ಹಿರಿಯ ಪ್ರಾಥಮಿಕ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನ ನೀಡಿರೋದ್ರಿಂದ ಶಾಲೆಯ ಭೂಮಿಗುದ್ದಲಿ ಪೂಜೆಯನ್ನ ಪೂಜ್ಯ ಗುರುಲಿಂಗ ಪೆದ್ದಿ ಸಂಸ್ಥಾನ ಮಠದ 5ನೇಯ ಪೀಠಾಧಿಪತಿಗಳು ಜ್ಞಾನಪ್ರಕಾಶ್ ಸ್ವಾಮೀಜಿ ಶಿವಯೋಗಿ ಸಂಸ್ಥೆಯ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಅಮೃತ ಹಸ್ತದಿಂದ ಭೂಮಿಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪೂಜೆಯ ಸಂದರ್ಭದಲ್ಲಿ ಶಿವಯೋಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾಂತಪ್ಪ ಸಂಘಾವಿಯವರು ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಂತವೀರೇಶ್ವರ ಪ್ರೌಢಶಾಲೆಯ ಸಹಾಯಕರಾದ ಗುರುಲಿಂಗ ಅವರು ಸ್ವಾಗತ ಕೋರಿದ್ರು. ಕ್ರಮಕ್ಕೆ ಈಗಾಗಲೇ ಘನವೆತ್ತ ಸರ್ಕಾರದ ಮಾನ್ಯ ಸಚಿವರು ಆಗಮಿಸಿರುತ್ತಾರೆ. ಅವರಿಗೆ ಜೋರಾದ ಚಪ್ಪಳೆಯೊಂದಿಗೆ ವೇದಿಕೆಗೆ ಸ್ವಾಗತ ಕೋರೋಣ. ಹಾಗೂ ಅದೇ ರೀತಿಯಿಂದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಮಹಾಸ್ವಾಮೀಜಿಗಳು, ಅಧ್ಯಕ್ಷರು ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಘ ಕೋಡ್ಲಾ, ಇವರಿಗೂ ಕೂಡ ವೇದಿಕೆ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ವೀರೇಂದ್ರ ಪಾಟೀಲ್ ರುದ್ನೂರ್ ಸರ್, ಪೌರಸಭೆ ಅಧ್ಯಕ್ಷರು ಸೇಡಂ, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಮಾರುತಿ ಗುಜರಾತಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇಡಂ, ಇವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಶರಣಯ್ಯ ಸ್ವಾಮಿ, ಮುಖ್ಯ ಅಧಿಕಾರಿಗಳು ಪೌರಸಭೆ ಸೇಡಂ, ಇವರಿಗೂ ಕೂಡ ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀ ಶಂಕರ್ ಕೋಡ್ಲಾ ಅವರಿಗೂ ಕೂಡ ವೇದಿಕೆ ಪರವಾಗಿ ನಮ್ಮ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಮಹಾಂತಪ್ಪ ಸಂಘಾವಿ ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಿಂದ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ, ಮುದ್ದು ಮಕ್ಕಳಿಗೂ ಹಾಗೂ ಇತರ ಬಂದಿರತಕ್ಕಂಥ ತಮ್ಮೆಲ್ಲರ ಮುಖಂಡರಿಗೂ ಕೂಡ ವೇದಿಕೆ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಸಂಸ್ಥೆ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ತಾವು ಜೋರ ಚಪ್ಪಳೆಯೊಂದಿಗೆ ಸ್ವಾಗತ ಕೋರಬೇಕಂತೇಳಿ ಕೋರುತ್ತೇನೆ. ಸತ್ಕಾರವನ್ನು ಕೋಆಪರೇಷನ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಈಗ ನಂತರ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಘ ಕೋಡ್ಲಾ ಸ್ವರ್ಣ ಮಹೋತ್ಸವ ಭವನ ಹಾಗೂ ಶಿವಯೋಗಿ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಅಡಿಗಲ್ಲು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಪಾದಕ್ಕೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಮಾಜಿ ಕಾಡಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮಹಾಂತಪ್ಪ ಸಂಘಾವಿ ಅವರೇ ಮತ್ತು ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ರುದ್ನೂರ್ ಅವರೇ ಮತ್ತು ಹಿರಿಯರಾಗಿರ್ತಕ್ಕಂಥ ಶಂಕರ್ ಕೋಡ್ಲಾ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರೇ ಮತ್ತು
ಈ ಸಂಸ್ಥೆಯ ಪದಾಧಿಕಾರಿ ಮಿತ್ರರೇ, ಇವತ್ತು ವಿಶೇಷವಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಸುಮಾರು 1 ಕೋಟಿ ರೂಪಾಯಿ ಮಹಾದೇವಪ್ಪನವರ ಒಂದು ಅವರ ವಿಶ್ವಾಸದಿಂದ ಈ 1 ಕೋಟಿ ರೂಪಾಯಿಯನ್ನು ಮಂಜೂರಿ ಮಾಡಿದ್ದಾರೆ. ಈಗಾಗಲೇ 25 ಲಕ್ಷ ಸ್ಯಾಂಕ್ಷನ್ ಅಂದರೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಇದು ಅಡಿಗಲ್ಲು ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಈಗಾಗಲೇ ಈ ಬಿಲ್ಡಿಂಗು ಭಾಳ ಹಳೆಯದಾಗಿದೆ. ಆ ಬಿಲ್ಡಿಂಗಲ್ಲಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾವನೆಯಿಂದ ಇಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದೀವಿ. ಮತ್ತು ಈ ಸಂಸ್ಥೆ ಇವತ್ತು ಭಾಳ ಹಿಂದೆಯಿಂದಲೂ ಕೂಡ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಉರ್ಲಿಂಗಪೆದ್ದಿ ಮಠ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಅನೇಕ ಮಹಾದೇವ ಸ್ವಾಮಿಯವರ ಸಮಯದಿಂದಲೂ ಕೂಡ ಏನು ಹಳ್ಳಿಗೆ ಹೋಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಇವತ್ತು ಏನು ಬಸವಾದಿ 12ನೇ ಶತಮಾನದ ಬಸವಾದಿ ಶರಣರ ಏನು ಒಂದು ಆ ಕಲ್ಯಾಣ ಕ್ರಾಂತಿಯಲ್ಲಿ ಒಂದು ಭಾಳ ಪ್ರಮುಖ ಪಾತ್ರ ಉರ್ಲಿಂಗಪೆದ್ದಿ ಇವರು ವಹಿಸಿದ್ರು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಕೂಡ ನಮಗೆಲ್ಲ ಗೊತ್ತಿರೋದ್ರಿಂದ ಅವರು ಕೂಡ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ಇವತ್ತು ಅನೇಕ ಪ್ರಯತ್ನಗಳು ಎಲ್ಲಿಂದ ಚಾಮರಾಜನಗರದಿಂದ ಇಲ್ಲಿವರೆಗೆ ಇವತ್ತು ಅಂದರೆ ನಮ್ಮ ಬಸವ ಕಲ್ಯಾಣದವರೆಗೆ ಇವತ್ತು ಅವರ ನಡ್ಕೊಂಡು ಕುದುರೆ ಮೇಲೆ ಸಂಚಾರ ಮಾಡಿ ಜನಜಾಗೃತಿಯನ್ನು ಮಾಡಿ ಜನರಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರಿಂದ ಭಾಳಷ್ಟು ಪರಿವರ್ತನೆ ಕೂಡ ಸಮಾಜದಲ್ಲಿ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ಈ ಒಂದು ಅಡಿಗಲ್ಲು ಸಮಾರಂಭದಲ್ಲಿ ಇವತ್ತು ನಾನು ಕೂಡ ಇಲ್ಲಿ ಒಂದು MLA ಗ್ರ್ಯಾಂಟಲ್ಲಿ ಮತ್ತು MP ಗ್ರ್ಯಾಂಟಲ್ಲೂ ಕೂಡ ಇದಕ್ಕೆ ನಾವು ನೋಡಿ ಎಷ್ಟು ಸಾಧ್ಯ ಇದೆ. ಸುಮಾರು 10 ಲಕ್ಷ ರೂಪಾಯಿ MP ಗ್ರ್ಯಾಂಟಲ್ಲಿ, ಒಂದು 10 ಲಕ್ಷ ರೂಪಾಯಿ MLA ಗ್ರ್ಯಾಂಟಲ್ಲಿ 20 ಲಕ್ಷ ರೂಪಾಯಿ ಈ ಒಂದು ಕೆಲಸಕ್ಕೆ ನಾನು ಕೂಡ ಇಲ್ಲಿ ಮಂಜೂರು ಮಾಡಿಸ್ಕೊಡ್ತೀನಿ ನಮ್ಮ MLA ಗ್ರ್ಯಾಂಟಲ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸೆಂಡ್ ಮಾಡ್ತೀನಿ. ಈ ಸಂಸ್ಥಾನ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವಹಿಸ್ಕೊಂಡ ಮೇಲೆ ಇವತ್ತು ಭಾಳಷ್ಟು ಅವರು ಮಹಂತಪ್ಪ ಅವರು ಶಂಕರ್ ಕೋಡ್ಲ ಅವರು ಎಲ್ಲರೂ ಸೇರಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಾಯಚೂರಲ್ಲೂ ಕೂಡ ಒಂದು ಸಂಸ್ಥೆ ಇದೆ ಅಂತ ಹೇಳಿದರೆ ಅಲ್ಲೂ ಕೂಡ ನಾನು ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಮಾಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ವಿದ್ಯಾವರ್ತಕ ಸಂಘ ಕೋಡ್ಲಾದ ಶಿವಯೋಗಿ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಡಿಗಲ್ಲು ಸಮಾರಂಭ ಮತ್ತು ಈ ಸುವರ್ಣ ಮಹೋತ್ಸವ ಭವನದ ಕಾಮಗಾರಿಗೆ ಅಡಿಗಲ್ಲನ್ನು ಹಾಕಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಜೋರು ಚಪ್ಪಾಳೆಯನ್ನು ಅವರಿಗೆ ನಾವು ಹೊಡೆಯೋಣ. ಹಾಗೆ ವೇದಿಕೆ ಮೇಲೆ ನಮ್ಮೆಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಪುಟಾಣಿ ಮಕ್ಕಳು, ಸಿಬ್ಬಂದಿ ಮತ್ತು ಆಡಳಿತ ವರ್ಗ ಮತ್ತು ಎಲ್ಲ ವಿದ್ಯಾರ್ಥಿನಿಯರು, ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ತಕ ಸಂಘ ಕೋಡ್ಲಾದ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಂಕರ್ ಕೋಡ್ಲ ಅವರು, ಮಾಂತಪ್ಪ ಸಂಗಾವಿಯವರು, ಹಾಗೆ ನಮ್ಮ JB ಮೂಡಿಗೆಯವರು, ಶರಣಯ್ಯ ಸ್ವಾಮಿಯವರು, ಎಲ್ರಿಗೂ ನಾನು ಬೆಳಗಿನ ಭಕ್ತಿಪೂರ್ವಕವಾದಂಥ ಶರಣಗಳನ್ನು ಸಮರ್ಪಣೆ ಮಾಡಿ ಸುಮಾರು 50 ವರ್ಷ ಕಳೆದಿರ್ತಕ್ಕಂತಹ ಈ ಒಂದು ಸಂಸ್ಥೆ ಸುವರ್ಣ ಮಹೋತ್ಸವ ಆಚರಣೆ ಮಾಡಿ 50 ವರ್ಷಗಳು ತುಂಬಿದೆ. ಇಂಥ ಒಂದು ಮಹತ್ತರವಾದಂಥ ಸಂಸ್ಥೆಯನ್ನು ನಮ್ಮ ಪೂಜ್ಯ ಗುರುಗಳಾದಂಥ ಮಹಾದೇವ ಸ್ವಾಮಿಗಳವರು ಈ ಸಂಸ್ಥೆ ಸಂಸ್ಥಾಪಕರಾಗಿ ತದನಂತರ ಈ ಸಂಸ್ಥೆಗೆ ಹಲವಾರು ಜನ ದುಡ್ಕೊಂಡು ಬಂದಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ, ಬೀದರ್ ಜಿಲ್ಲೆಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಎಲ್ಲ ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಅಂತೇಳಿ ರಾಯಚೂರಿನಲ್ಲಿ, ವಾಡಿಯಲ್ಲಿ, ಶಾಬಾದಲ್ಲಿ ಎಲ್ಲ ಕಡೆ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಶಿಕ್ಷಣ ಕೊಡಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ. ಹಾಗಾಗಿ ಶಿಕ್ಷಣವೇ ನಮ್ಮೆಲ್ಲರ ವಿಮೋಚನೆ ಅಸ್ತ್ರ ಅಂತ ತಿಳ್ಕೊಂಡು ಮಠಗಳು ತ್ರಿವಿಧ ದಾಸೋಹವನ್ನು ಮಾಡಿವೆ. ಅರಿವು, ಅಕ್ಷರ ಮತ್ತು ಅನ್ನ, ಈ 3 ದಾಸೋಹಗಳನ್ನು ಎಲ್ಲ ಮಠಗಳು ಮಾಡಿವೆ. ಈ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಯಾಕೆಂದರೆ ಇದು ಮಠಮಾನ್ಯಗಳ ಬೀಡು. ಅಕ್ಷರ, ಅರಿವು, ಅನ್ನ ತ್ರಿವಿಧ ದಾಸೋಹವನ್ನು ಕೊಟ್ಟಂಥವು. ಇಂಥ ಮಠಗಳ ಸೇವೆಯನ್ನು ನಾವು ನೆನೆಸ್ಕೊಳ್ತಾ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಹೋಗಿದ್ದಾರೆ ಈ ಶಾಲೆಯಲ್ಲಿ ಓದಂಥವರು. ಹೀಗಾಗಿ ಇಲ್ಲಿ ಕಟ್ಟಡದ ಸಮಸ್ಯೆ ಇದ್ದಿದ್ದರಿಂದ
ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಎಚ್ ಸಿ ಮಹದೇವಪ್ಪನವರು ಈಗಾಗಲೇ ಈ ಒಂದು ಇದಕ್ಕೆ ನಮ್ಮ ಬಿಲ್ಡಿಂಗ್ಗೆ ಕಟ್ಟಡಕ್ಕೆ ಈಗಾಗಲೇ 1 ಕೋಟಿ ಅನುದಾನ ಮಂಜೂರು ಮಾಡಿಕೊಟ್ಟಿದ್ದು, ಈಗಾಗಲೇ ಅದಕ್ಕೆ ಶಂಕುಸ್ಥಾಪನೆಯನ್ನು ನಾವು ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಸಹ 2 ಕೋಟಿ ಅನುದಾನವನ್ನು ಇನ್ನೇನು ಅವರ ಪ್ಲಾನಿಂಗ್ ಎಲ್ಲ ರೆಡಿ ಆಗ್ತಾ ಇದೆ, ಅದನ್ನು ಸಹ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಸುವರ್ಣ ಮಹೋತ್ಸವ ಭವನ ಮತ್ತು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡದ ಶಂಕುಸ್ಥಾಪನೆಗೆ ಇವತ್ತು ವಿಶೇಷವಾಗಿ ನಮ್ಮ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಎಷ್ಟೇ ಒತ್ತಡ ಇದ್ರೂ 1 ತಿಂಗಳಿಂದ ಹೇಳ್ತಾ ಇದ್ವಿ. ಅವರು ನಾವು ಬೆಂಗಳೂರಲ್ಲಿ ಸಿಕ್ಕಿದಾಗ ಸಾಹೇಬ್ರೆ ಗುದ್ಲಿ ಪೂಜೆ ಮಾಡಿಬಿಡೋಣ ಅಂತೇಳಿ, ನೀವು ಯಾವಾಗ ಹೇಳ್ತಾರೋ ಮಾಡೋಣ ಅಂದರು. ಹಾಗಾಗಿ ರಾತ್ರಿ ನಿನ್ನೆ ನಾವು ಮಾಡಿಬಿಡೋಣ ಅಂದ ತಕ್ಷಣ ಅವ್ರು ಆಯಿತು ಮಾಡೋಣ ಅಂದರು. ಹಾಗಾಗಿ ನಾವು 1 ದಿನದಲ್ಲಿ ಪುರಾತುಡಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಅಪಾರವಾದಂಥ ಜನ ಮನ್ನಣೆಯನ್ನು ಗಳಿಸಿ ಭಾಳ ಪ್ರಾಮಾಣಿಕ ಸೇವೆ, ಕರ್ತವ್ಯ ನಿಷ್ಠೆಯನ್ನು ಮೆರೀತಾ ಇರ್ತಕ್ಕಂಥ ನಮ್ಮ ಈ ಭಾಗದ ಸಚಿವರವರು. ಹಾಗಾಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಶಂಕುಸ್ಥಾಪನೆ ಆಗಲಿ ಅಂತಕ್ಕಂಥ ಒಂದು ಮಾತುಗಳು ನಮಗೆ ಭಾಳ ಹೆಮ್ಮೆ ಮತ್ತು ಸಂತೋಷ. ಹಾಗಾಗಿ ಅವರ ಕೈಯೆಲ್ಲ ಅಮೃತ ಹಸ್ತದಲ್ಲೇ ಇದಾಗಲಿ. ಮತ್ತು ಈ ಬಿಲ್ಡಿಂಗು ಸಹ ಏನೀಗ ಹೈಸ್ಕೂಲ್ ಇದೆ ಅದು ಸಹ ಅವರೇ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅವರ ಅನುದಾನದಲ್ಲೇ ಹೈಸ್ಕೂಲ್ ಬಿಲ್ಡಿಂಗು ಆಗಿರೋದು. ಹಾಗಾಗಿ ಪಕ್ಕದಲ್ಲಿರ್ತಕ್ಕಂಥ ಏನು ನಮ್ಮ 50 ವರ್ಷದ ಏನು ಸುವರ್ಣ ಮಹೋತ್ಸವ ಭವನ ಇದೆ, ಅದಕ್ಕೂ ವಿಶೇಷ ಕಾಳಜಿ ವಹಿಸಿ ಒಂದಷ್ಟು ಅನುದಾನಗಳನ್ನ ಅವರು ತಂದು ಕೊಡಬೇಕು. ಯಾಕೆಂದರೆ ನಮ್ಮ ಸ್ಟೇಡಿಯಮ್ನಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಎಲ್ಲೂ ಜಾಗನೇ ಇಲ್ಲ, ಒಂದು ಸಭೆ ಮಾಡ್ಕೊಳ್ಳಿಕ್ಕೆ ಜಾಗ ಇಲ್ಲ. ಹಾಗಾಗಿ ನಾವು ಸುವರ್ಣ ಮಹೋತ್ಸವ ಭವನ ಕಟ್ಟಿದ್ರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲೊಂದು 500 ಜನ ಕೂರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ, ಒಳ್ಳೆ ಜಾಗ ಇದೆ ಪಕ್ಕದಲ್ಲೇ. ಆ ಸುವರ್ಣ ಮಹೋತ್ಸವ ಭವನವನ್ನು ನಾವು ಮಾಡಬೇಕಾಗಿದೆ. ಪೂಜ್ಯರು 50 ವರ್ಷ ಆಗಿದೆ. ಹಾಗಾಗಿ ಅದಕ್ಕೂ ಅವರು ಸಹಕರಿಸಬೇಕು, ಅವ್ರ ಸಹಾಯ ಯಾವಾಗಲೂ ನಮಗಿರಬೇಕು ಈ ಭಾಗದಲ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳಿ ಭಾಳ ತುರ್ತು ಇವತ್ತು ಅವ್ರಿಗೆ ಸುಮಾರು 3-4-5 ಅಡಿಗಲ್ಲು ಸಮಾರಂಭ ಇದೆ. ಅವೆಲ್ಲವನ್ನು ಬಿಟ್ಟು ಮೊದಲೇ ನಮಗೆ ಬಂದಿದ್ದಾರೆ ನಮ್ಮ ಸಂಸ್ಥೆಗೆ ಮಾಡಬೇಕು ಅಂತೇಳಿ. ಅವರ ಪ್ರೀತಿ, ಅವರ ಕಾಳಜಿ, ಅವರ ಶರಣನಿಷ್ಠೆಗೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಸಂಸ್ಥೆ ವತಿಯಿಂದ ಮತ್ತು ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೈ ಭೀಮ್. ಕಾರ್ಯದರ್ಶಿಗಳಾದ ಮಹಾಂತಪ್ಪ ಸಂಗಾವಿಯವರು ವಂದನಾರ್ಪಣೆ ಮಾಡಿದ್ದರು. ಈಗಲೂ ಸಮಾರಂಭವನ್ನು ಉದ್ಘಾಟನೆ ಮಾಡಿರುವ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಕೌಶಲ್ಯಾಭಿವೃದ್ಧಿ ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಜಿಯವರೇ, ನಮ್ಮ ಶ್ರೀಗಳು ಆದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ, ಇಲ್ಲಿ ಉಪಸ್ಥಿತಿರುವಂಥ ನಮ್ಮ ಹಿರಿಯರಾದಂಥ ನಾಯಕರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಶಿವಶರಣ ರೆಡ್ಡಿಯವರೇ, ರವಿ ನಂದಿಗಾರವರೇ, ನಮ್ಮ ಮಿತ್ರರಾದಂಥ ಜೈವಿ ಮೂಡಿಗೆಯವರೇ, ಚಂದ್ರರೆಡ್ಡಿಯವರೇ, ನಮ್ಮ ಕೌನ್ಸಿಲರ್ಗಳಾದಂಥ ನಾಡೇಪಲ್ಲಿಯವರೇ, ರವಿ ಜಡಿಯವರೇ, ಈ ಒಂದು ಪುರಸಭೆಯ ಅಧ್ಯಕ್ಷರಾದಂಥ ರುದ್ನೂರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನು ವಿಲಾಸ್ ಅವರೇ ಮತ್ತು ನಮ್ಮ CPI ಸಾಹೇಬರೇ, ನಮ್ಮ ಸದಸ್ಯರೇ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶಂಕರ್ ಕೊಳ್ಳಾಜಿಯವರೇ, ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಉರ್ಲಿಂಗ್ ಪೆದ್ದಿ ಸಂಸ್ಥೆಯ ಮತ್ತು ಮಠದ ಎಲ್ಲ ಭಕ್ತಾದಿಗಳೇ, ಶಾಲೆಯ ಮುಖ್ಯ ಗುರುಗಳೇ, ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ, ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ ಅಭಿಮಾನಿ ಬಂಧುಗಳೇ, ಈಗ ತಾನೇ ನಮ್ಮ ಮಂತ್ರಿಗಳು ಭಾಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ, ಯಾಕಂದರೆ ಇನ್ನೂ 2-3 ಕಾರ್ಯಕ್ರಮ ಇವೆ, ಅಲ್ಲಿ ಹೋಗಬೇಕಾಗಿದೆ ಅವರು. ಅದಕ್ಕೆ ಈಗಾಗಲೇ ನಮ್ಮ ಗುರುಗಳು ಶರಣಪ್ರಕಾಶ್ ಪಾಟೀಲರ ಒಂದು ಕಾರ್ಯವೈಖರಿ, ಅವರ ದಕ್ಷತೆ, ಅವರ ಆಡಳಿತದ ಬಗ್ಗೆ ತಮಗೆಲ್ಲ ವ್ಯಕ್ತಪಡಿಸಿದ್ದಾರೆ. ಶರಣಪ್ರಕಾಶ್ ಪಾಟೀಲರು ಸಾಕಷ್ಟು ಇವತ್ತು ಯಾವುದು ಕೆಲಸ ಅವರು ಆಗಿಲ್ಲ, ಇದೇ ಬೇಕಾದ್ರೆ ನಾವೆಲ್ಲ ಅವರೇ ನಮ್ಗಿಂತ ಮೊದಲು ಯಾವ ಕೆಲಸ ಮಾಡ್ಬೇಕಂತ ಕೇಳ್ತಾರೆ. ಹಳ್ಳಿಯಲ್ಲಿ ಹೋದಾಗ ಸಹ ನಮ್ಮ ಸಂಸ್ಥೆಗಂತೂ ಅವರು ಇವಾಗ ಕೂಡಲದಲ್ಲೂ ಲಾಸ್ಟ್ ಟೈಮು ಬಜೆಟ್ ಕೊಟ್ಟಿದ್ದಾರೆ. ಫಸ್ಟು ಶಾಸಕರಾದಾಗ ಇದು 5 ಲಕ್ಷ ರೂಪಾಯಿ ಶರಣಪ್ರಕಾಶ್ ಪಾಟೀಲರ ಅನುದಾನದಲ್ಲಿ ಕಟ್ಟಡವನ್ನು ಕಟ್ಟಿದ್ದೇವೆ. ಮತ್ತು ಮಧ್ಯೆ ಅವರು ಸಾಹೇಬರು ಕೂಡ್ಲಾಕ ಕೊಟ್ಟರು. ಆಮೇಲೆ ಈ ಒಂದು ಸಂಸ್ಥೆಗೆ ಈಗಾಗಲೇ ಅವ್ರು ಹೇಳಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ 1 ಕೋಟಿ ಸಂಖ್ಯೆಯಲ್ಲದೆ ವೈಯಕ್ತಿಕವಾಗಿ ಪಾರ್ಲಿಮೆಂಟ್ ಸದಸ್ಯರಾದ ರಾಧಾಕೃಷ್ಣ ಸಾಹೇಬ್ರ ಕಡೆಯಿಂದ ಪಾರ್ಲಿಮೆಂಟ್ನ 10 ಲಕ್ಷ ಕೊಡ್ತೀವಿ. ನನ್ನ ಅನುದಾನದಲ್ಲಿ ಶಾಸಕ ಅನುದಾನದಲ್ಲಿ 5 ಲಕ್ಷ ಕೊಡ್ತೀವಿ. ಯಾಕಂದರೆ ಪ್ರೈಮರಿ ಸ್ಕೂಲ್ 1ನೇ ಹಿಡಿದು 7th 8th 9th 10th ಹೈಸ್ಕೂಲ್ 2 ಇದೆ. ಇದು ಆಲ್ರೆಡಿ ಹಳೆ ಬಿಲ್ಡಿಂಗ್ ಆಗಿದೆ. ಅದಕ್ಕೇನಪ್ಪ ಅಂದ್ರೆ ಈ ಒಂದು ಸಂಸ್ಥೆಯ ಮೇಲೆ ಅಪಾರವಾದ ಪ್ರೀತಿ ಯಾವತ್ತೂ ಅವ್ರದ್ದಿದೆ, ಯಾವತ್ತೂ ಅದು ಇರಲಿ. ಒಂದು ಶಿವಯೋಗಿ ಸ್ವಾಮಿಗಳ ಆಶೀರ್ವಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಯಾವತ್ತೂ ಸದಾ ಇರಲಿ ಅಂತ ಆಶಿಸ್ತಾ, ಈ ಒಂದು ಸಂಸ್ಥೆಯಲ್ಲಿ ಓದ್ತಕ್ಕಂಥ ಎಲ್ಲ ಶಿಕ್ಷಕರು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಒಳ್ಳೆಯ ಕೆಲಸ ಮಾಡಬೇಕು. ಎರಡನೇದಾಗಿ ಏನಪ್ಪ ಅಂದ್ರೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಳ್ತೀವಿ, ತಮಗೆ ಏನಂದರೆ ಈ 18% ಬಜೆಟ್ನಲ್ಲಿ ನಾವು ಆಗಾಗಲೇ ಕೇಳಿದ್ದೀವಿ ಕೆಲವು ವಿಷಯಗಳನ್ನು. ಆಗಾಗಲೇ ಈಗ ಮುನ್ಸಿಪಾಲ್ಟಿ
ತಮಗೊಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಬೆಂಚು ಟೇಬಲ್ಲು ಯಾಕಂದ್ರೆ 18ನೇ ಇದರಲ್ಲೇ ನಾವು ಕೊಡ್ಬೋದು ಪರ್ಸೆಂಟ್ SC ST ಅನುದಾನದಲ್ಲಿ ಕೊಡ್ಬೋದು. ಅದಕ್ಕೆ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ. ಜೊತೆಯಲ್ಲಿ ನಮ್ಮ ಇಬ್ಬರು ಕೌನ್ಸಿಲರ್ಸ್ ಇದ್ದಾರೆ. ನೀವು ಸಹ ಏನಪ್ಪ ಅಂದ್ರೆ ಮೀಟಿಂಗ್ನಲ್ಲಿ ಒಪ್ಪಿಗೆ ಕೊಟ್ಟು ಇಲ್ಲಿ ಏನು ಸಹಾಯ ಮಾಡೋಕ್ಕಾಗ್ತದೆ ನಿಮ್ಮ ಕಡೆಯಿಂದ ಮುನ್ಸಿಪಾಲಿಟಿ ಕಡೆಯಿಂದ ತಾವು ಪುರಸಭೆಯಿಂದ ತಾವು ಅನುದಾನ ಕೊಟ್ಟು ಶ್ರೀಗಳ ಒಂದು ಆಶೀರ್ವಾದ ತಮಗೆ ಸಿಗಲಿ ಅಂತ ಹೇಳುತ್ತಾ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನಾನು ವಂದನೆ ಅರ್ಪಿಸ್ತಾ ವಿಶೇಷವಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಗಳಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.